ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆಕ್ಚುಲಿ ಇವತ್ತಿನ ವ್ಲಾಗು ಒಂದ್ ಸ್ವಲ್ಪ ವಿಶೇಷವಾಗಿರೋ ಅಂಥದ್ದು. ಏನಕ್ಕಪ್ಪ ಅಂದ್ರೆ ನಾನು ಒಂದು 2 ಮಂತ್ಸ್ ಬ್ಯಾಕು ಒಂದು ವಿಡಿಯೋ ಮಾಡಿದ್ದೆ. ಸೊ, ಎಷ್ಟೊಂದು ವಿಡಿಯೋಸ್ ಮಾಡ್ತಾ ಇರ್ತೀನಿ. ಅದರಲ್ಲಿ ತುಂಬಾ ವಿಶೇಷವಾಗಿ ಒಂದು ವಿಡಿಯೋನ ಮಾಡಿದ್ದೆ. ಅದಕ್ಕೆ ತುಂಬಾ ಜನ ಒಳ್ಳೆ ರೆಸ್ಪಾನ್ಸ್‌ನ ಕೊಟ್ಟಿದ್ರು. ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರು. ಹಾಗೇನೇ ಒಂದಷ್ಟು ಬ್ಯಾಡ್ ಕಮೆಂಟು ಕೂಡ ಮಾಡಿದ್ರು. ಸೊ, ಬ್ಯಾಡ್ ಕಮೆಂಟ್ ಮಾಡೋರಿಗೆ ನಾನು ಯೂಶುವಲಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಯಾಕೆಂದ್ರೆ ಅವ್ರಿಗೆಲ್ಲರಿಗೂನು ಉತ್ತರ ಹೇಳೋ ಟೈಮ್ ಒಂದಲ್ಲ ಒಂದಿನ ಬಂದೇ ಬರುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಸೊ, ಆಗಿರುವಾಗ ಹ್ಮ್ ಏನಪ್ಪಾ ಅಂದ್ರೆ, ಇವಾಗ ನಾವು ಸಾಲ ಕೊಟ್ಟಿರ್ತೀವಿ ಯಾರಿಗಾದ್ರೂನು ಕಷ್ಟ ಕಾಲದಲ್ಲಿ ಇರೋರಿಗೆ. ಈ ತರ ಸಹಾಯ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು ಅಂತಾನೆ ಒಂದ್ ಒಳ್ಳೆ ಮನ್ಸಿಂದ ದುಡ್ಡು ಕೊಟ್ಟಿರ್ತೀವಿ. ಅವ್ರ್ಗ ಕಷ್ಟ ಎಲ್ಲ ಮುಗಿದ್ಮೇಲೆ ನಮ್ಗ್ ವಾಪಸ್ ಕೊಡ್ಲಿ ಅಂತ. ಬಟ್ ಅವ್ರೇನ್ ಮಾಡ್ತಾರೆ ನಮ್ಗೆ ಇಸ್ಕೊಂಡಾದ್ಮೇಲೆ ಇಸ್ಕೊಳ್ಳುವಾಗ ಎಷ್ಟು ಖುಷಿಯಾಗಿ ಇಸ್ಕೊಂಡಿರ್ತಾರೋ, ದುಡ್ಡನ್ನ ವಾಪಸ್ ಕೊಡುವಾಗ ಅದು ಕೊಡೋದಿಲ್ಲ. ಸೊ, ನಾವ್ ಅದಕ್ಕೆ ಎಷ್ಟೊಂದ್ ಸತಿ ಕೇಳಿರ್ತೀವಿ, ಜಗಳ ಮಾಡಿರ್ತೀವಿ, ಬೈದಿರ್ತೀವಿ, ಏನೆಲ್ಲಾ ಮಾಡಿರ್ತೀವಿ. ಆದ್ರೆ ನಮ್ ದುಡ್ಡು ವಾಪಸ್ ಬಂದಿರಲ್ಲ. ಸೊ, ಆಕ್ಚುಲಿ ನನ್ನ ಹಸ್ಬೆಂಡು ಅಷ್ಟೇನೆ ಅವ್ರ ಕೈಯಿಂದ ದುಡ್ಡು ಇಸ್ಕೊಂಡ್ರೆ ಯಾರು ವಾಪಸ್ ಮತ್ತೆ ಕೊಡಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಿಮ್ ಕೈಯಿಂದ ದುಡ್ಡನ್ನ ಕೊಡೋಕ್ ಹೋಗ್ಬೇಡಿ. ಯಾರಿಗೂನು ಅಷ್ಟೇ ದುಡ್ಡು ವಾಪಸ್ ಬರಲ್ಲ ಅಂತ. ಸೊ, ಹಾಗಾಗಿ ನಾನುನು ಆ ಥರದ್ದೊಂದಷ್ಟು ನಾವು ಎಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಒಂದು ರೆಮಿಡಿನ ಹೇಳಿದ್ದೆ. ಸೊ, ಅದನ್ನ ನಾನು ಕೂಡ ಅದನ್ನ ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ. ಸೊ, ಮಾಡಾದ್ಮೇಲೆ ನಮ್ಗೊಂದು ಅರ್ಧ ಅಮೌಂಟು ವಾಪಸ್ ಬಂದಿದೆ. ಸೊ, ಅದನ್ನ ನಾನು ಎಷ್ಟೊಂದ್ ಜನ ಮೆಸೇಜ್ ಕೇಳ್ತಾ ಇರ್ತಾರೆ, ನಿಮ್ ದುಡ್ಡು ಬಂತಾ ಅಂತ. ಅದ್ರಲ್ಲಿ ಮೆಸೇಜಲ್ಲಿ ರಿಪ್ಲೈ ಕೂಡ ಮಾಡಿದ್ದೀನಿ. ಒಂದು ಅರ್ಧದಷ್ಟು ಅಮೌಂಟ್ ಬಂದಿದೆ ಅಂತ. ಸೊ, ಇನ್ನೊಂದಷ್ಟು ಜನ ಹಾಗೆ ಮೆಸೇಜ್ ಮಾಡ್ತಾ ಇರೋರು, ನೀವು ಮಾಡಿರೋ ಅಂತ ಆ ರೆಮಿಡಿನ ಫಾಲೋ ಮಾಡಿ ನಮಗೂ ಕೂಡ ದುಡ್ಡು ಬಂದಿದೆ ಮೇಡಮ್ ಅಂತಾನೂ ಕೂಡ ಹೇಳ್ತಾ ಇದ್ರು. ಸೊ, ಎಷ್ಟೊಂದ್ ಜನ ಕಮೆಂಟ್ ಕೂಡ ಮಾಡಿದ್ದಾರೆ. ಆಕ್ಚುಲಿ ಒಂದು 2-3 ಡೇಸ್ ಬ್ಯಾಕ್ ನನ್ಗೆ ಒಬ್ರು ಮೆಸೇಜ್ ಮಾಡಿದ್ರು. ಅವ್ರದ್ದು ಒಂದು 3,25,000 ಅಮೌಂಟು ಬ್ಯಾಕ್ ಬಂತಂತೆ. ಸೊ, ವಾಪಸ್ ಕೊಟ್ರಂತೆ. ನಾನು ಅವ್ರದ್ದು ಸ್ಕ್ರೀನ್‌ಶಾಟ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಸೊ, ನಿಮ್ಗೆ ಅದನ್ನ ಇಲ್ಲಿ ಇದನ್ನ ಕೂಡ ಸ್ಕ್ರೀನ್‌ಶಾಟ್ ಕೂಡ ಹಾಕಿರ್ತೀನಿ. ಮೇಘನಾ ಅಂತ. ಸೊ, ಮೇಘನಾ 608 ಅಂತ ಅವರ ಐಡಿ. ಅವರು "ಯಸ್, ಇಟ್ ಈಸ್ ಟ್ರೂ. ಐ ಆಲ್ಸೋ ಮೇಕ್ ದಿಸ್ ಅಂಡ್ ಐ ಗಾಟ್ 3,25,000 ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್" ಅಂತ ಕಳಿಸಿದ್ದಾರೆ. ನಿಜವಾಗ್ಲೂ ಈ ಮೆಸೇಜ್ ನೋಡಿ ನಂಗೆ ಸಖತ್ ಖುಷಿ ಆಯ್ತು. ಸೊ, ಇನ್ನೊಬ್ರು ಯಾರೋ ಅಮೌಂಟ್ ಎಲ್ಲ ಮೆನ್ಷನ್ ಮಾಡಿರ್ಲಿಲ್ಲ. ಸೊ, ಜ್ಯೋತಿ ಅಂತ ಅವರು "ನನಗೆ ಒಂದು 25,000 ವಾಪಸ್ ಬರಬೇಕಾಗಿತ್ತು. 3 ಇಯರ್ಸ್ ಇಂದ ಬಂದಿರಲಿಲ್ಲ ಮೇಡಮ್. ನೀವು ಹೇಳಿರೋ ರೆಮಿಡಿನ ಫಾಲೋ ಮಾಡಿದ್ಮೇಲೆ ಸೊ, ನನಗೆ ಅದು ವಾಪಸ್ ಬಂತು" ಅಂತ ನಂಗೆ ಮೆಸೇಜ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಸೊ, ಕೆಲವ್ರಿಗೆ ಬಂದಿದ್ರುನು ಅದನ್ನ ರಿಪ್ಲೈ ಹೇಳ್ಕೊಳಕ್ ಕಷ್ಟ ಆಗುತ್ತೋ ಇಲ್ಲ ಹೇಳ್ಕೊಳಲ್ವೋ ಗೊತ್ತಿಲ್ಲ. ಇನ್ನೊಂದಷ್ಟು ಜನ ಬಂದಿರೋದ್ನ ಖುಷಿಯಾಗಿ ನನ್ ಜೊತೆ ಶೇರ್ ಮಾಡ್ಕೊಂಡ್ರಲ್ವಾ. ಅಟ್‌ಲೀಸ್ಟು ನಾನ್ ಮಾಡೋ ಪೂಜೆಯಿಂದ, ನಾನ್ ಮಾಡಿರೋ ಒಂದಷ್ಟು ಟಿಪ್ಸಿಂದ ಒಂದು ರೆಮಿಡಿ ಅಂತಾನೆ ತಿಳ್ಕೊಳ್ಳೋಣ. ಅವ್ರಿಗೆ ಒಂದು ಒಳ್ಳೇದಾಗಿದ್ಯಲ್ಲ. ಸೊ, ಇದಕ್ಕಿನ್ನ ಇನ್ನೇನ್ ಖುಷಿ. ಅವ್ರು ನನ್ಗೆ ಮೆಸೇಜ್ ಮಾಡಿ "ಥ್ಯಾಂಕ್ ಯು ಸೋ ಮಚ್. ನೀವು ಮಾಡಿರೋ ಪೂಜೆನ ನಾನು ಕೂಡ ಮಾಡಿ ನನ್ ದುಡ್ಡು ವಾಪಸ್ ಬಂತು" ಅಂತ ಹೇಳುವಾಗ ನಮ್ಗೆ ಅದಕ್ಕಿನ್ನ ಖುಷಿ ಇನ್ನೇನು ಇಲ್ಲ. ಸೊ, ಒನ್ಸ್ ಅಗೈನ್ ಅವ್ರಿಗೆಲ್ಲರಿಗೂನು ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನ ಕೇಳ್ತಾ ಇದ್ರಿ, "ಎಸ್, ನಿಮ್ ದುಡ್ಡು ಬಂತಾ?" ಅಂತ. ನಮ್ದು ಒಂದು ಅರ್ಧದಷ್ಟು ಬಂದಿದೆ. ಇನ್ನ ಅಷ್ಟು ಬರ್ಬೇಕು. ಯಾವುದೇ ಕೆಲ್ಸ ಆಗ್ಲಿ, ನಾವ್ ಏನೇ ಮಾಡ್ತಾ ಇದೀವಿ, ನಾವ್ ಏನೇ ಒಂದ್ ಸಕ್ಸಸ್ ಬೇಕು ಅಂದ್ರೆ, ಸಕ್ಸಸ್ ಬೇಕು ನಮಿಗೆ ಅಂದ್ರೆ ಅದ್ರ ಹಿಂದೆ ಪೇಷನ್ಸ್ ಅನ್ನೋದು ಖಂಡಿತವಾಗ್ಲೂ ಬೇಕು. ಸೊ, ನಾವ್ ಇವತ್ತು ಪೂಜೆ ಮಾಡಿದೀವಿ, ನಾಳೆ ದುಡ್ಡು ಬಂದ್ಬಿಡ್ಬೇಕು ಅಂದ್ರೆ ಯಾವ್ದು ಬರಲ್ಲ. ಅಟ್‌ಲೀಸ್ಟು ನಾನೇನ್ ಇವ್ರಿಗೆ ಮೆಸೇಜ್ ಮಾಡಿ ಅಂತಲೋ ಇಲ್ಲ ನನ್ಗೆ ರಿಪ್ಲೈ ಮಾಡಿ ಅಂತನೋ ಹೇಳಿಲ್ಲ. ಸೊ, ಅದನ್ನ ತುಂಬಾ ಜನ ಮಾಡಿ, ತುಂಬಾ ಜನ ಥ್ಯಾಂಕ್ ಯು, ಗುಡ್ ಮೆಸೇಜ್ ಅಂತಾನೂ ಕಳ್ಸಿದ್ದಾರೆ. ಸೊ, ನಾವು ಮಾಡ್ತಾ ಇದೀವಿ ಅಂತ ಕಳ್ಸಿದ್ದಾರೆ. ಆಮೇಲೆ ತುಂಬಾ ಜನಕ್ಕೆ ಡೌಟ್ ಕೂಡ ಇದೆ. ಯಾವಾಗ್ ಮಾಡ್ಬೇಕು ಅಂತ. ನಿಮ್ಮ ಮನೆ ದೇವ್ರ ವಾರ. ಸೊ, ಇಲ್ಲ ನಿಮ್ಗೆ ಫೇವರೆಟ್ ಆಗಿರೋ ಡೇ, ಕೆಲವ್ರಿಗೆ ಸೋಮವಾರ ಇಷ್ಟ, ಕೆಲವ್ರಿಗೆ ಮಂಗಳವಾರ ಇಷ್ಟ, ಕೆಲವ್ರಿಗೆ ಗುರುವಾರ ಇಷ್ಟ. ಇನ್ನು ಕೆಲವ್ರಿಗೆ ಶುಕ್ರವಾರ ಇಷ್ಟ ಆಗತ್ತೆ. ಇನ್ನು ಕೆಲವ್ರಿಗೆ ಶನಿವಾರ, ಇಲ್ಲಾಂದ್ರೆ ಭಾನುವಾರ. ನಿಮ್ಗೆ ಯಾವ ಡೇ ಇಷ್ಟ ಆಗತ್ತೋ, ನಿಮ್ಮ ಮನಸ್ಸಿಗೆ ಇಂಥ ದಿನ ಮಾಡಿದ್ರೆ ಒಳ್ಳೆ ದಿನ ಅಂತ ನಿಮ್ಗೆ ಯಾವಾಗ ಅನ್ಸುತ್ತೋ, ಅವಾಗ ನೀವು ಖಂಡಿತವಾಗ್ಲೂ ಆ ದಿನ ಮಾಡಿ. ಇಲ್ಲ ನಿಮ್ಮ ಮನೆ ದೇವ್ರ ವಾರಗಳು ಇರುತ್ತಲ್ವಾ, ಈಗ ಸೊ, ಶನಿವಾರ ಒಬ್ಬೊಬ್ರಿಗೆ ಮನೆ ದೇವ್ರ ವಾರ ಆಗಿರುತ್ತೆ, ಸೋಮವಾರ ಆಗಿರುತ್ತೆ. ಮತ್ತೆ ನಮ್ಗೆಲ್ಲ ಕಾಲಭೈರವೇಶ್ವರಂದು ಭಾನುವಾರ ನಮ್ಮ ಮನೆ ದೇವ್ರ ವಾರ. ಸೊ, ಈ ತರ ಅವ್ರಿಗೆ ಇಷ್ಟವಾಗಿರೋ ದಿನ ಮಾಡಿದ್ರೆ ತುಂಬಾನೇ ಒಳ್ಳೇದು ಈ ಪೂಜೆನ. ಸೊ,
ಇದನ್ನ ಸೊ ಒಂದು ರ್ಯಾಂಡಮ್ ಆಗಿ ಹೇಳ್ತೀನಿ. ಇನ್ನೂ ಯಾರಾದ್ರೂ ನೋಡಿಲ್ಲ ಅಂದವ್ರಿಗೆ ಆ ಲಿಂಕ್‌ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೋಗಿ ಚೆಕ್ ಮಾಡಿ. ಇದು ಜಸ್ಟ್ ಒಂದು 7 ಮಿನಿಟ್ಸಲ್ಲಿ ಏನೋ ನಾನು ಮಾಡಿದ್ದು ಆ ವಿಡಿಯೋನ. ಒಂದು ನಿಮ್ಗೆ ಯಾರಾದ್ರೂ ಇವಾಗ ದುಡ್ಡು ಇಸ್ಕೊಂಡು ಕೊಡ್ದೇನೆ ಆಟ ಆಡಿಸ್ತಾ ಇದ್ರೆ, ಒಂದು ಮಣ್ಣಿಂದು ಇದನ್ನ ತಗೊಳ್ಳಿ. ದೀಪ ಇದ್ರೆ, ಮಣ್ಣಿಂದು ಬೌಲ್ ಇದ್ರೆ ಅದನ್ನ ತಗೊಳ್ಬೋದು. ಮಣ್ಣಿಂದು ದೀಪ ತಗೊಂಡಿದ್ದೆ ನಾನು. ಅದಕ್ಕೆ ಯಾರು ನಿಮ್ಗೆ ದುಡ್ಡು ಕೊಡ್ಬೇಕು, ಎಷ್ಟು ಅಮೌಂಟ್ ಕೊಡ್ಬೇಕು ಅದನ್ನ ಒಂದು ಚೀಟಿನಲ್ಲಿ ಬರ್ಕೊಳ್ಳಿ. ಸೊ ಅವ್ರ ಹೆಸರು ಮತ್ತೆ ನಿಮಗೆ ಕೊಡ್ಬೇಕಾಗಿರೋ ಅಮೌಂಟು ಅಷ್ಟನ್ನು ಬರ್ಕೊಂಡು ಫೋಲ್ಡ್ ಮಾಡಿ. ನೀಟಾಗಿ ಫೋಲ್ಡ್ ಮಾಡಿ ದೀಪದ ಒಳಗಡೆ ಫಸ್ಟ್ ಇಟ್ಟು ಅದ್ರ ಮೇಲೆ ಉಪ್ಪಿಡಿ. ಉಪ್ಪಾಕಿ ತುಂಬಿಸಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ. ಸೊ ಇದನ್ನ ಆಮೇಲೆ ತುಂಬಾ ಜನ ಕೇಳ್ತಾ ಇದ್ದೀರಾ, ನಮ್ಗೆ ತುಂಬಾ ಜನ ಕೊಡ್ಬೇಕು, ಬೇರೆ ಬೇರೆ ದೀಪ ಇಡೋದ ಅಂತ. ಬೇರೆ ಬೇರೆ ದೀಪ ಬೇಡ. ಸೊ ದೀಪ ಅದೇ ಇರ್ಲಿ. ನಿಮ್ಗೆ ಎಷ್ಟು ಜನ ಕೊಡ್ಬೇಕು ಅವ್ರದ್ದು ಎಷ್ಟು ಜನದ ಹೆಸರುಗಳನ್ನ ಬೇಕಂದ್ರೆ ನೀವು ಅಲ್ಲಿ ಬರಿಬೋದು. ಬರ್ದದ್ರೊಳಗಡೆ ಹಾಕಿ ಉಪ್ಪನ್ನ ತುಂಬಿಸ್ಬೇಕು. ಆ ಚೀಟಿ ಕಾಣಬಾರ್ದು, ಕೆಳಗಡೆ ಇರಬೇಕು. ಅದನ್ನ ತುಂಬಿಸಿಟ್ಟು ಪೂಜೆ ಮಾಡಿ ನೀವು ಸಂಕಲ್ಪ ಮಾಡ್ಕೊಳ್ಳಿ, ನಾವ್ ಈ ತರ ಪೂಜೆ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ನಮ್ ದುಡ್ಡನ್ನ ವಾಪಸ್ ಕೊಡೋ ತರ ಮಾಡಿ ಅಂತ ನಿಮ್ಗೆ ಇಷ್ಟ ದೇವರು, ನಿಮ್ಮ ಮನೆ ದೇವರಿಗೆ ಸಂಕಲ್ಪ ಮಾಡಿ ಪೂಜೆ ಮಾಡಿ. ಖಂಡಿತವಾಗ್ಲೂ ದುಡ್ಡು ವಾಪಸ್ ಬರುತ್ತೆ. ಮತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಂಬಿಕೆ ಇರಬೇಕು, ಆಮೇಲೆ ಪೇಷನ್ಸ್ ಇರಬೇಕು. ನಾವು ಯಾವುದೇ ಸಕ್ಸಸ್ನ ಕಾಣಬೇಕು ಅಂದ್ರೂ ಪೇಷನ್ಸ್ ಬೇಕು. ಸೊ ಆಗ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತುಂಬಾ ಜನ ಬಂದು ಕಮೆಂಟ್ ಮಾಡ್ತಾ ಇರ್ತಾರೆ. ನಾನು ಮೊದಲೇ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ಯಾವುದೇ ಪೂಜೆ ಬಗ್ಗೆ ಆಗಲಿ, ಯಾವುದೇ ಒಂದು ರೆಮಿಡಿ ಬಗ್ಗೆ, ಯಾವುದೇ ಒಂದು ಟಿಪ್ಸ್ ಬಗ್ಗೆ ಹೇಳುವಾಗ ಮೊದಲೇ ಹೇಳ್ತೀನಿ, ನಂಬಿಕೆ ಇದ್ದವ್ರು ಮಾತ್ರ ಮಾಡಿ ಅಂತ. ಸೊ ಅದಕ್ಕೆ ಒಂದಷ್ಟು ಜನ ಕಮೆಂಟ್ ಕೂಡ ಮಾಡ್ತಾರೆ, ಏನೋ ಮ್ಯಾಜಿಕ್ ಮಾಡ್ತಾ ಇದೀವಿ, ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದ್ದೀನಿ, ಸೊ ಅದನ್ನ ಸ್ಟಾಪ್ ಮಾಡಿ ಅಂತ ಎಲ್ಲ ನನಗೆ ಮೆಸೇಜ್ ಮಾಡ್ತಾರೆ. ಸೊ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. 2 ಮಿನಿಟ್ಸ್ ಅಷ್ಟೇನೆ ಅವ್ರದ್ದು ಮೆಸೇಜ್ನ ಡಿಲೀಟ್ ಮಾಡಕ್ಕೆ. ಮಾಡ್ಕೊಳ್ಳಿ ಬಿಡಿ. ಒಳ್ಳೆ ಕೆಲಸ ಮಾಡೋರಿಗೆ ತುಂಬಾ ಇದನ್ನ ಬೆನ್ನಿಂದೆ ಮಾತಾಡೋರು ತುಂಬಾ ಜನ ಇರ್ತಾರೆ. ಆಮೇಲೆ ನಾನು ಯಾರ್ದೋ ಒಂದಷ್ಟು ದುಡ್ಡು ಸಂಪಾದನೆ ಮಾಡ್ಬೇಕು ಅಂತನೋ, ಇಲ್ಲ ಒಂದು ದುಡ್ಡು ಖರ್ಚು ಮಾಡಿ ಅಂತನೋ ಯಾವ್ದು ರೆಮಿಡಿ ಆಗ್ಲಿ, ಯಾವುದೇ ಟಿಪ್ಸ್ ಆಗ್ಲಿ ನಾನು ಹೇಳಕ್ ಹೋಗಲ್ಲ. ಸೊ ನಾನ್ ಹೇಳೋದು, ಒಂದು ಪೂಜೆ ಮಾಡೋದ್ರಿಂದ ಒಂದು ಒಳ್ಳೇದಾಗ್ತಾ ಇದೆ, ಅವ್ರಿಗೆ ಒಂದು ಒಳ್ಳೇದಾಗತ್ತೆ ಅಂದ್ರೆ ಅದನ್ನ ಮಾಡೋದ್ರಲ್ಲಿ ಏನ್ ತಪ್ಪು? ಸೊ ಮನೇಲಿ ಇರೋಂತ ದೇವ್ರಿಗೆ ಪೂಜೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಈ ತರದ್ ಒಂದಷ್ಟು ಪೂಜೆ ಮಾಡಿ ಅಂತ ಹೇಳ್ಕೊಂಡು ಹೋಗ್ತೀನಿ. ಸೊ ಆಕ್ಚುಲಿ ಇವತ್ತು ಕೂಡ ಒಂದು ದೀಪನ ಹಚ್ಚಿದ್ದೀನಿ. ಕಾರ್ತಿಕ್ ಮಾಸದಲ್ಲಿ ಇದನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದು. ಇವಾಗಂತೂ ಕಾರ್ತಿಕ್ ಮಾಸ ಅಲ್ವಾ? ಸೊ ಹಾಗಾಗಿ ಈ ದುಡ್ಡಿನ ಅವಶ್ಯಕತೆ ಎಲ್ಲರಿಗೂ ಇರುತ್ತೆ ಫ್ರೆಂಡ್ಸ್. ಅದು ದೊಡ್ಡೋರು, ಶ್ರೀಮಂತರಾಗ್ಲಿ ಬಡವರಾಗ್ಲಿ ಒಬ್ಬೊಬ್ರಿಗೆ ಒಂದೊಂದು ಅವಶ್ಯಕತೆ ಇರುತ್ತೆ. ಈಗ ನಾವು ಬಡವ್ರು ಇರ್ತೀವಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರ್ತೀವಿ ಅಂದಾಗ ನಮಗೆ ದುಡ್ಡಿನ ಅವಶ್ಯಕತೆ ಇದೆ. ಸೊ ಯಸ್, ನಮಗೆ ದುಡ್ಡು ಬೇಕೇ ಬೇಕು. ಯಾಕೆಂದ್ರೆ ಲೈಫಲ್ಲಿ ಚೆನ್ನಾಗಿರ್ಬೇಕು, ಎಲ್ರ ಮುಂದೆ ಚೆನ್ನಾಗಿ ಬದುಕಬೇಕು, ಏನಾದ್ರು ಒಂದು ವಸ್ತು ತಗೊಳ್ಬೇಕು ಅಂದ್ರೆ ದುಡ್ಡು ಬೇಕೇ ಬೇಕು. ಸೊ ಅದಕ್ಕೋಸ್ಕರ ದುಡ್ಡು ಬೇಕು ಅಂತ ದೇವ್ರ ಹತ್ರ ಕೇಳ್ಕೊಳ್ದೆ ಬೇರೆಯವ್ರ ದಾರಿಲಿ ಹೋಗೋರ್ಗೆ ಕೇಳ್ಕೊಂಡ್ರೆ ಅವ್ರು ದುಡ್ಡು ಕೊಡ್ತಾರ? ನಿಜವಾಗ್ಲೂ ಕೊಡಲ್ಲ. ಸೊ ನಮಗೆ ದುಡ್ಡು ಬೇಕು ಅಂದ್ರೆ ನಾವೇ ಏನಾದ್ರೂ ಕಷ್ಟಪಟ್ಟು ದುಡಿಬೇಕು. ಆ ದುಡ್ದಿರೋ ದುಡ್ಡನ್ನ ನಾವು ಉಳಿಸ್ಕೊಳ್ಬೇಕು ಅಂದ್ರೆ ದೇವ್ರ ಹತ್ರ ದೇವ್ರ ಮೊರೆ ಹೋಗ್ಬೇಕು. ಸೊ ನಂಬಿಕೆ ಇದ್ದವರು ಮಾತ್ರ ಮಾಡಿ ಅಂತಾನು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ನಿಮ್ಗೆ ಪೂಜೆ ಮಾಡ್ಬೇಕು ಅನ್ಸಿದ್ರೆ ಮಾಡಿ. ಸೊ ಇಲ್ಲ ಅಂದ್ರೆ ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಸೊ ನಾನು ಇದನ್ನ ತುಂಬಾ ಸತಿ ಹೇಳ್ತಾ ಇರ್ತೀನಿ. ಯಾಕೆಂದ್ರೆ ತುಂಬಾ ಜನ ಬಂದು ಬ್ಯಾಡ್ ಕಮೆಂಟ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೋಸ್ಕರ, ಎಲ್ಲರಿಗೂ ಅಲ್ಲ. ಇದನ್ನ ತುಂಬಾ ಜನ ಬಿಲೀವ್ ಮಾಡಿ ಸೊ ಸಕ್ಸಸ್‌ನ ಕೂಡ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ಜಸ್ಟ್ ಇವಾಗ ತಾನೇ ಹೇಳಿದ್ನಲ್ವಾ, ಈ ದೀಪ ಹಚ್ಚೋದಕ್ಕೆ ಮೊದಲಿಗೆ ಒಂದು ಹಿತ್ತಾಳೆ ಅಥವಾ ತಾಮ್ರದ ಪ್ಲೇಟ್‌ನ ತಗೊಂಡಿದ್ದೀನಿ. ಅದಕ್ಕೆ ಒಂದು ಮಣ್ಣಿನ ದೀಪನ ತಗೊಂಡಿದ್ದೀನಿ. ಮಣ್ಣಿನ ದೀಪಕ್ಕೆ ಹರಳುಪ್ಪನ್ನ ತುಂಬಿಸ್ಕೊಂಡಿದ್ದೀನಿ. ತುಂಬಾ ಹರಳುಪ್ಪು. ಅಂಗಡಿಯಿಂದ ತರುವಾಗ ನಾವು ಯಾವಾಗ್ಲೂನು ಜೋಡಿ ದೀಪ ತರಬೇಕು. ಸಿಂಗಲ್ ದೀಪ ಯಾವುದೇ ಕಾರಣಕ್ಕೂ ತರಬಾರ್ದು. ಸೊ ಹಾಗಾಗಿ ಇನ್ನೊಂದು ದೀಪಕ್ಕೆ ನಾನಿಲ್ಲಿ ಬತ್ತಿ ಹಾಕಿದ್ದೀನಿ. 2 ಬತ್ತಿ ಹಾಕಿಟ್ಟು ಸ್ವಲ್ಪ ಅರಿಶಿನ, ಕುಂಕುಮ ಎಲ್ಲ ಹಾಕಿ ಅಲಂಕಾರ ಮಾಡ್ಕೊಂಡಿದ್ದೀನಿ ದೀಪಕ್ಕೆ. ಆಮೇಲೆ ಸೆಂಟ್ರಲ್ಲಿ ಅರಿಶಿಣ ಮತ್ತೆ ಕುಂಕುಮ ಎರಡನ್ನೂ ಇಡಬೇಕು. ಮಧ್ಯದಲ್ಲಿ, ದೀಪದ ಮಧ್ಯದಲ್ಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ₹1 ಕಾಯಿನ್ನು ನಿಮ್ಮ ಹತ್ರ ಇದ್ರೆ ₹1 ಕಾಯಿನ್ನ ಇಟ್ಕೊಳ್ಬೇಕಾಗತ್ತೆ. ಸೊ ಲಕ್ಷ್ಮಿ ಸದಾ ಕಾಲ ನಮ್ಮ ಮನೇಲೇ ಇರಬೇಕು, ನಮ್ಮ ಜೊತೆನೇ ಇರಬೇಕು. ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಕೆಲವೊಮ್ಮೆ ಲಕ್ಷ್ಮಿ ಚಂಚಲೆ ಇದ್ದಂಗೆ, ಉಳಿಸ್ಕೊಳ್ಳೋದು ತುಂಬ ಕಷ್ಟ. ಒಂದ್ಸತಿ ನೆಲೆಸಿದ್ರೆ ಬಿಟ್ಟೋಗಲ್ಲ ಅನ್ನೋ ನಂಬಿಕೆ ಕೂಡ ಇದೆ. ಸೊ ಹಾಗಾಗಿ ಇದನ್ನ ಇಂಥರದೊಂದಷ್ಟು ಪೂಜೆಗಳನ್ನ ಮಾಡ್ತಾ ಇದ್ರೆ ಸದಾ ಕಾಲ ನಮ್ಮ ಜೊತೆ ಉಳಿಸ್ಕೊಳ್ಬೋದು. ಸೊ ಅದಕ್ಕೋಸ್ಕರ ಈ ಪೂಜೆನ ಮಾಡಬೇಕಾಗತ್ತೆ. ತುಂಬ ಸಿಂಪಲ್ಲು. ಇದನ್ನ ನಂಬಿಕೆ ಇದ್ದವರು ಭಕ್ತಿಯಿಂದ ಸಂಕಲ್ಪ ಮಾಡಿ ಮಾಡಿದ್ರೆ ತುಂಬಾನೇ ಒಳ್ಳೆಯದು.
ಈಗ ಸ್ವಲ್ಪ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇಲ್ಲಿಗೆ. 2 ಬತ್ತಿನೇ ಹಾಕ್ಕೊಳ್ಬೇಕು. ದೀಪನ ಯಾವಾಗ್ಲೂ ದೇವರಿಗೆ ಅಭಿಮುಖವಾಗಿ, ಸೊ ನಾವು ಯಾವಾಗಲೂ ಯೂಶಲಿ ಈ ಕಡೆ ಹಚ್ತೀವಲ್ವಾ, ದೇವರಿಗೆ ಅಭಿಮುಖವಾಗಿ ಈ ದೀಪನ ಹಚ್ಬೇಕಾಗತ್ತೆ. ಇಲ್ಲಿ 2 ಲವಂಗ ಮತ್ತು 2 ಏಲಕ್ಕಿನ ತಗೊಂಡಿದ್ದೀನಿ. ಇದು ಲಕ್ಷ್ಮಿಯನ್ನ ಆಕರ್ಷಣೆ ಮಾಡುವಂಥ ಶಕ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಈಗ ಸಂಕಲ್ಪ ಮಾಡಿ ನಾವು ನಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ದೀಪನ ಹಚ್ಕೊಳ್ತಾ ಇದ್ದೀನಿ. ಇದು ನೈಟೆಲ್ಲ ಸಂಜೆ ತನಕ ಉರಿಬೇಕು. ಬೆಳಿಗ್ಗೆ ಹಚ್ಚಿದ್ರೆ ಸಂಜೆ ತನಕ ಉರಿಯೋ ಥರ ನೋಡ್ಕೊಳ್ಬೇಕಾಗತ್ತೆ. ಇದನ್ನ ನೋಡಿ, ಈ ಥರ ನಾನು ಅಭಿಮುಖವಾಗಿ ದೇವರಿಗೆ ಅಭಿಮುಖವಾಗಿ ಹಚ್ಚಿಟ್ಟು ಸಂಕಲ್ಪ ಮಾಡಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಆರತಿ ಮಾಡೋದನ್ನ ಮಾತ್ರ ಮರಿಬಾರ್ದು. ಕಡ್ಡಿ ಎಲ್ಲ ಬೆಳಗಿದ್ದಾದ್ಮೇಲೆ ತುಪ್ಪದ ಆರತಿನ ಮಾಡಿ ಸಂಕಲ್ಪ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಈ ದೀಪನ ಅಟ್ಲೀಸ್ಟ್ ಮಂಗಳವಾರ ಶುಕ್ರವಾರ ಹಚ್ಚಿದ್ರೆ ತುಂಬ ಒಳ್ಳೆಯದು. ಸೊ ಈ ದೀಪನ ಹಚ್ಚಿಡಿ. ನಾನು ದೀಪ ಯಾವ ಥರ ಹಚ್ಚೋದು ಅಂತಲೂ ತೋರಿಸಿದ್ದೀನಲ್ವ. ಹಚ್ಚಿಟ್ಟು ಸಂಕಲ್ಪ ಮಾಡಿ ಪೂಜೆ ಮಾಡಿ ಇಡೀ ರಾತ್ರಿ ಅದನ್ನು ಬಿಟ್ಬಿಡಿ. ದೇವ್ರ ಮುಂದೆ ಉರಿತಾ ಇರಲಿ. ನಾಳೆ ಬೆಳಿಗ್ಗೆ ಆ ದೀಪ ಆರೋದ್ಮೇಲೆ ಅದನ್ನು ತೆಗೆದು ಅಲ್ಲಿ ₹1 ಕಾಯಿನ ಹಾಕಿದ್ದೀನಿ ಗೊತ್ತಾ, ಆ ಕಾಯಿನ್ನು ಮತ್ತು ಏಲಕ್ಕಿ, ಲವಂಗ ಅಷ್ಟನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಯಾಕೆಂದರೆ ಅದು ಎಣ್ಣೆ ಒಳಗಡೆ ಇರೋದು. ಅದನ್ನು ತೊಳೆದು ನಿಮ್ಮ ಪರ್ಸಲ್ಲಿ, ಇಲ್ಲಾಂದರೆ ನಿಮ್ಮದು ಪಾಕೆಟಲ್ಲಿ, ಇಲ್ಲಾಂದ್ರೆ ನಿಮ್ಮ ಮನೆದು ನೀವು ಇದನ್ನೆಲ್ಲ ಇಟ್ಕೊಳ್ತೀರಲ್ವಾ, ದುಡ್ಡು ಮತ್ತೆ ಇದನ್ನೆಲ್ಲ ಇಟ್ಕೊಂಡಿರ್ತೀರಲ್ಲ, ಬೀರು, ಅದ್ರೊಳಗಡೆ ಇಟ್ಕೊಂಡು ನೋಡಿ. ಸೊ ಇದು ಏಲಕ್ಕಿ ಮತ್ತೆ ಲವಂಗ ಲಕ್ಷ್ಮಿಯನ್ನ ಆಕರ್ಷಣೆ ಮಾಡತ್ತೆ. ಸೊ ₹1 ಕಾಯಿನ ನಾನು ಅದ್ರೊಳಗಡೆನೆ ಇಟ್ಟಿದ್ದೀನಿ. ಅದಕ್ಕೆ ಅದನ್ನ ಕಳಿಯಕ್ ಹೋಗ್ಬೇಡಿ. ₹1 ಕಾಯಿನ ದೇವ್ರ ಮನೆಯಲ್ಲಿ ಇಟ್ಕೊಳ್ಳಿ. ಇಲ್ಲಾಂದ್ರೆ ನೀವು ಉಂಡಿನ ಇದ್ರ ಕಾರು ಹಾಕೊಳ್ಬೋದು. ಸೊ ಬೀರು ಒಳಗಡೆ ನಾವೆಲ್ಲಿ ದುಡ್ಡಿಡ್ತೀವಿ ಅಂತ ಕಡೆ, ಇಲ್ಲಾಂದ್ರೆ ಗಲ್ಲಾ ಪೆಟ್ಟಿಗೆ ಅಂತೀವಲ್ವಾ ಅಂಗಡಿನಲ್ಲಿ ಇದು ಮಾಡೋರು, ಅವರು ಕೂಡ ಮಾಡ್ಕೊಳ್ಬೋದು. ಅದನ್ನ ತೊಳೆದು ಎತ್ತಿಟ್ಕೊಳ್ಳಿ. ಉಪ್ಪನ್ನ ಮಾತ್ರ ಸೊ ಉಪ್ಪನ್ನ ತೆಗೆದು ನೀವು ಒಂದು ಪೇಪರ್ ಕಟ್ಟಿ ಯಾವುದಾದ್ರೂ ಮರಕ್ಕೆ, ಇಲ್ಲ ಅಂದ್ರೆ ಅರಿಯೋ ನೀರೆಲ್ಲೂ ಸಿಗ್ಲಿಲ್ಲ ಅಂದ್ರೆ ಗಿಡಕ್ಕೆ ಹಾಕ್ಬೋದು ಉಪ್ಪನ್ನ. ಸೊ ಉಪ್ಪನ್ನ ಗಿಡಕ್ಕೆ ಹಾಕಕ್ಕೆ ಮರನೂ ಸಿಗ್ಲಿಲ್ಲ ನಿಮಗೆ, ಎಲ್ಲೂ ದೂರ ಹೋಗ್ಬೇಕು, ಟೌನಲ್ಲಿ ಎಲ್ಲೂ ಸಿಗ್ತಾ ಇಲ್ಲ, ಅಲ್ಲಿ ಇಲ್ಲಿ ಹಾಕಿದ್ರೆ ಬೈತಾರೆ ಅಂದ್ರೆ ಒಂದು ಜಗ್ಗಲ್ಲಿ ನೀರು ತಗೊಳ್ಳಿ. ಆ ನೀರು ತಗೊಂಡು ಉಪ್ಪನ್ನ ಅದರಲ್ಲಿ ಫುಲ್ಲು ಕರಗಿಸಿ ಆ ನೀರ್ನ ಏನ್ ಮಾಡ್ಬೇಕು, ಪಾಟಲ್ಲಿ, ಇವಾಗ ಹೆಂಗಿದ್ರು ಪಾಟಲ್ಲಿ ಗಿಡನ ಬೆಳೆದಿರ್ತೀವಲ್ವಾ, ಎಲ್ಲಾ ಗಿಡಕ್ಕೂ ಸ್ವಲ್ಪ ನೀರ್ ಹಾಕಿದ್ರೆ ಆಯ್ತು. ಈ ಕಡೆ ಗಿಡಕ್ಕೂ ನೀರು, ಉಪ್ಪಿನ ನೀರು ಬಿದ್ರೆ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗಂತ ತುಂಬಾ ಒಂದೇ ಗಿಡಕ್ಕೆ ಹಾಕ್ಬಿಡಿ. ಸೊ ಎಲ್ಲದಕ್ಕೂ ಸ್ವಲ್ಪ ಹಾಕಿದ್ರೆ ಸಾಕು. ಈ ತರ ಮಾಡಿ. ಸೊ ಲಕ್ಷ್ಮಿ ಎಲ್ಲಾರ ಮನೆಯಲ್ಲೂ ತಾಂಡವಾಡ್ಬೇಕು ಅಂದ್ರೆ ಈ ತರದೆಲ್ಲ ಒಂದಷ್ಟು ಪೂಜೆ ಇದನ್ನ ನಾವು ಮಾಡ್ತಾ ಇದ್ರೆ ತಾನಾಗೇನೆ ಲಕ್ಷ್ಮಿ ಯಾವ್ದಾರ ರೂಪದಲ್ಲಿ ಬರ್ತಾರೆ. ಸೊ ಇದೇ ರೂಪದಲ್ಲಿ ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಲಕ್ಷ್ಮಿ ಯಾವ್ದಾರ ರೂಪದಲ್ಲಿ ನಮ್ಮ ಮನೆಗೆ ಸೇರ್ಕೊಳ್ತಾರೆ. ಸೊ ನಮ್ಮೆಲ್ಲರಿಗೂ ಒಳ್ಳೇದ್ ಮಾಡೇ ಮಾಡ್ತಾರೆ. ನಂಬಿಕೆ ಇದ್ದವ್ರು ಮಾತ್ರ ಮಾಡಿ. ಹಾಗೇನೆ ಸೊ ಇಷ್ಟೊತ್ತು ತಾಳ್ಮೆಯಿಂದ ನನ್ನ ವಿಡಿಯೋಸ್ನ ನೋಡಿದ್ದಕ್ಕೆ, ಸೊ ನನಗೆ ಸಪೋರ್ಟ್ ಮಾಡೋದು ಪ್ರತಿಯೊಬ್ಬರಿಗೂ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಂಥದ್ದೊಂದಷ್ಟು ಮಾಹಿತಿ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್.